ಬೆಂಗಳೂರಿನಲ್ಲಿ ಮತ್ತೆ ವಿಸ್ತರಣೆಯಾಗುತ್ತಾ ನೈಟ್ ಲೈಫ್ ಅನ್ನುವಂತ ಪ್ರಶ್ನೆ ಎದುರಾಗಿದೆ. ಬಾರ್ ಮತ್ತು ರೆಸ್ಟೋರೆಂಟ್ ಹಾಗೂ ಹೋಟೆಲ್ಗಳ ಸಮಯ ವಿಸ್ತರಣೆಗೆ ಮನವಿ ಪತ್ರ ಹೋಗಿದೆ. ಕನಿಷ್ಠ ರಾತ್ರಿ 2 ಗಂಟೆವರೆಗೂ ಆದರೂ ಅವಕಾಶ ಕೊಡಿ ಅಂತ ಒತ್ತಾಯಿಸಿದ್ದಾರೆ. ಹಾಗಾದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ಹೋಟೆಲ್ಗಳು 2 ಗಂಟೆವರೆಗೂ ತೆರೆಯೋದಕ್ಕೆ ಅಂತ ಅವಕಾಶ ಕೊಡುತ್ತಾ ಸರ್ಕಾರ? ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಬೃಹತ್ ಬೆಂಗಳೂರು ಹೋಟೆಲ್ ಸಂಘದಿಂದ ಒತ್ತಾಯ ಕೇಳಿ ಬಂದಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರಾತ್ರಿ 2 ಗಂಟೆವರೆಗೂ ಅವಕಾಶ ನೀಡಿದೆ. ಆದರೆ ಪೊಲೀಸರು ಮಾತ್ರ ಅವಕಾಶ ಕೊಡ್ತಾ ಇಲ್ಲ. ರಾತ್ರಿ 1 ಗಂಟೆವರೆಗೂ ಮಾತ್ರ ಅನುಮತಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಹೋಟೆಲ್ ಉದ್ಯಮಕ್ಕೆ ತುಂಬಾ ಹೊಡೆತ ಬೀಳ್ತಾ ಇದೆ. ನೀವು ರಾತ್ರಿ 2 ಗಂಟೆವರೆಗೂ ಅವಕಾಶ ಕೊಡಿ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಪತ್ರ ರವಾನೆ ಆಗಿದೆ. ನೋಡಿ, ಬೃಹತ್ ಬೆಂಗಳೂರು ಹೋಟೆಲ್ಗಳ ಸಂಘದ ವತಿಯಿಂದ ಹೋಗಿರುವಂತ ಒಂದು ಲೆಟರ್ ಇದು. ಹಾಗಾದ್ರೆ ಅವಕಾಶ ಸಿಗುತ್ತಾ? ಈ ಮನವಿಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಿದೆ. ಯಾಕೆಂದ್ರೆ ಈ ಹಿಂದೆ ಎಲ್ಲ ಬರೀ ಒಂದು ನ್ಯೂ ಇಯರ್ ಆಚರಣೆ ಸಂದರ್ಭದಲ್ಲಿ 2 ಗಂಟೆನೋ ಅಥವಾ 1 ಗಂಟೆ 1:30ವರೆಗೂ ಪರ್ಮಿಷನ್ ಕೊಟ್ಟಾಗಲೇ ಎಂತೆಂಥ ಘಟನೆಗಳಾಗಿದ್ದಾವೆ ನೋಡಿದ್ದೀರಾ. ಬಟ್ ಇವ್ರು ಹೇಳ್ತಿರೋದೇನು, ನಮ್ಮ ಹೋಟೆಲ್ ಉದ್ಯಮಕ್ಕೆ, ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೊಡೆತ ಬೀಳ್ತಾ ಇದೆ, ಹಾಗಾಗಿ 2 ಗಂಟೆವರೆಗೂ ಅವಕಾಶ ಮಾಡಿಕೊಡಿ ಅಂತ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದಕ್ಕೆ ಅವಕಾಶ ಕೊಟ್ಟರೂ ಕೂಡ ಪೊಲೀಸರು ನಮಗೆ ಅನುಮತಿ ಕೊಡ್ತಾ ಇಲ್ಲ. 1 ಗಂಟೆಗೆ ಬಂದು ಕ್ಲೋಸ್ ಮಾಡಿಸ್ಬಿಡ್ತಾರೆ. ಹೀಗಾಗಿ 2 ಗಂಟೆವರೆಗೂ ಅವಕಾಶವನ್ನು ಮಾಡಿಕೊಡಿ ಅಂತ. ನೋಡೋಣ ವಿಸ್ತರಣೆ ಆಗುತ್ತಾ. 2 ಗಂಟೆವರೆಗೂ ಹೋಟೆಲ್ಗಳಿರ್ಬೋದು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಓಪನ್ ಆಗೋದಕ್ಕೆ ಅಂತ ಪರ್ಮಿಷನ್ ಕೊಡ್ತಾರಾ ಅಂತ ಎಲ್ಲ ರೀತಿಯಲ್ಲೂ ಲೆಕ್ಕಾಚಾರ ಹಾಕಬೇಕಾಗುತ್ತೆ. ಮೊದಲೇ ಬೆಂಗಳೂರಲ್ಲಿ ಕ್ರೈಮ್ ಕೇಸಸ್ ಹೆಚ್ಚಾಗ್ತಾ ಇದೆ. ಇನ್ನು 2 ಗಂಟೆವರೆಗೂ ಹೋಟೆಲ್, ಬಾರ್, ರೆಸ್ಟೋರೆಂಟ್ಗಳು ಓಪನ್ ಇರ್ತಾವೆ ಅಂತ ಅಂದರೆ ಆ ಹೋಟೆಲ್ಗಳಲ್ಲೋ ಬಾರ್ ರೆಸ್ಟೋರೆಂಟ್ಗಳಲ್ಲೋ ಗಲಾಟೆ, ಗದ್ದಲ, ಹೊಡೆದಾಟ ಇಂಥ ಕೇಸಸ್ಗಳು ಮತ್ತಷ್ಟು ಹೆಚ್ಚಿಗೆ ಆಗ್ಬೋದು. ಹಾಗಾಗಿ ಭದ್ರತೆಯ ಜೊತೆಗೆ ಅಥವಾ ಒಂದಷ್ಟು ಕಂಡೀಷನ್ಸ್ ಅಪ್ಲೈ ಮಾಡಿ ಏನಾದರೂ ಪರ್ಮಿಷನ್ ಕೊಡಬಹುದಾ ಅಥವಾ ಕೊಡದೇನೂ ಇರಬಹುದಾ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡಿಸಿಎಂ ಅವರು ರಿಯಾಕ್ಟ್ ಮಾಡಬೇಕಿದೆ.